ಬೇಗ ತಗೋಮ್ಮ, ನೆಗಡಿ ಬೇಗ ಕಮ್ಮಿ ಆಗತ್ತೆ. ಸರಿ. ಈ ನೆಗಡಿನ ಕಮ್ಮಿ ಮಾಡ್ಕೊಂಡೇ ನೀನು ಕೆಳಗಡೆ ಬರಬೇಕು, ಸರಿನಾ? ಹಬೆ ತಗೋ. ಅಖಿಲ್ ನೋಡ್ಕೋ. ಊರಲ್ಲಿ ಮದ್ವೆ ನಡೆದ್ರೆ ನಾಯಿಗಳಿಗೆ ಸಂಭ್ರಮ ಅನ್ನೋ ಹಾಗೆ ಶ್ಯಾಮಂಗ್ ನೆಗಡಿ ಆದ್ರೆ ಗೌರಮ್ಮ ಯಾಕೆ ಹೀಗಾಡ್ತಿದ್ದಾರೆ? ಶ್ಯಾಮನ್ಗೆ ಹೇಗಿದೆ ವಸಂತ? ಹಬೆ ತಗೋತಿದ್ದಾಳೆ, ಕಡಿಮೆ ಆಗುತ್ತೆ. ಹಲೋ. ಹಾ ಸರಿ ಗುರುಗಳೇ, ಇನ್ನೊಂದು ಅರ್ಧ ಗಂಟೆಲಿ ನಾವು ಹೊರಡ್ತೀವಿ. ಏನು ಶ್ಯಾಮನ? ನಾವೀಗ ಶ್ಯಾಮ ಅವ್ರ ಮನೇಲೇ ಇದ್ದೀವಿ ಗುರುಗಳೇ. ಹೌದಾ? ಶ್ಯಾಮನು ಕರ್ಕೊಂಡು ಬರ್ಬೇಕಾ? ಖಂಡಿತ ಗುರುಗಳೇ, ಖಂಡಿತ ಕರ್ಕೊಂಡು ಬರ್ತೀನಿ. ಸರಿ ಗುರುಗಳೇ, ನಮಸ್ಕಾರ. ಅದೇ ಅಣ್ಣ, ಈಗ ನಾವು ಆಶ್ರಮಕ್ಕೆ ಹೋಗ್ಬೇಕಲ್ವಾ? ಅಲ್ಲಿಂದ ಸ್ವಾಮೀಜಿಗಳೇ ಫೋನ್ ಮಾಡಿದ್ರು. ನಮ್ ಜೊತೆಗೆ ಶ್ಯಾಮನು ಕೂಡ ಅಲ್ಲಿ ಕರ್ಕೊಂಡು ಬನ್ನಿ ಅಂತ ಹೇಳಿದ್ರು. ಶ್ಯಾಮ ಯಾಕಮ್ಮ? ಶ್ಯಾಮ ಅಲ್ಲೇನು ಹಾಡು ಹಾಡಲ್ವಲ್ಲ? ಚೇಚೆ, ಶ್ಯಾಮ ಹೇಗೆ ಆಡ್ತಾಳೆ ಅಣ್ಣ? ಅವಳಿಗೆ ಸಂಗೀತನೇ ಬರಲ್ವಲ್ಲ, ಅವಳು ಹಾಡಲ್ಲ. ಮತ್ತೆ ಶ್ಯಾಮ ಯಾಕೆ? ಇದಕ್ಕೂ ಮುಂಚೆ ನಾವಲ್ಲಿ ಭಕ್ತಿಗೀತೆ ಪ್ರೋಗ್ರಾಮ್ ಕೊಡುವಾಗ ಶ್ಯಾಮ ಕೂಡ ನಮ್ ಜೊತೆ ಬರ್ತಾ ಇದ್ಲು. ಆ ಸ್ವಾಮೀಜಿಗಳಿಗೆ ಶ್ಯಾಮ ಚೆನ್ನಾಗಿ ಗೊತ್ತು. ಶ್ಯಾಮಂಗೆ ಎಷ್ಟು ಭಕ್ತಿ ಇದೆ. ಭಕ್ತಿ ಶ್ರದ್ಧೆಯಿಂದ ಕೃಷ್ಣನ ಪೂಜೆ ಮಾಡೋದು ಕೂಡ ಅವರಿಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಮ್ ಜೊತೆ ಶ್ಯಾಮನು ಕರ್ಕೊಂಡ್ ಬಾ ಅಂತ ಹೇಳಿದ್ರು. ಶ್ಯಾಮ ಹೇಗ್ ಬರ್ತಾಳೆ ಆಂಟಿ? ಅವಳಿಗೆ ಹುಷಾರೇ ಇಲ್ವಲ್ಲ? ಹಬೆ ತಗೊಂಡಿದ್ದಾಳಲ್ಲ ಅಖಿಲ್, ಕಡಿಮೆ ಆಗತ್ತೆ. ನಮ್ ಜೊತೆ ಕರ್ಕೊಂಡು ಹೋಗ್ತೀವಿ, ಏನೂ ಆಗಲ್ಲ ಬಿಡು. ಹೇಗಾದ್ರೂ ಮಾಡಿ ಶ್ಯಾಮನ ತನ್ನ ಜೊತೆ ಕರ್ಕೊಂಡು ಹೋಗ್ಬೇಕು ಅಂತ ನೋಡ್ತಿದ್ದಾಳು ಗೌರಮ್ಮ. ಏನೋ ಇದೆ. ಹೊರಗೆ ಪೊಲ್ಯೂಷನ್ಗೆ ಹೋದ್ರೆ ಮತ್ತೆ ಹೆಚ್ಚಾಗುತ್ತೋ ಏನೋ ಆಂಟಿ. ಅದಕ್ಕೆ ನಾವು ಹೊರಗಡೆ ಹೋಗ್ಬೇಕಂತ ಅಂದ್ಕೊಂಡು ಕ್ಯಾನ್ಸಲ್ ಮಾಡಿದ್ದು. ಹೊರಗಡೆ ಸುತ್ತಾಡೋಕೆ ಹೋದ್ರೆ ಪೊಲ್ಯೂಷನ್ ಪ್ರಾಬ್ಲಮ್ ಅಖಿಲ್. ಗೌರಮ್ಮ ಶ್ಯಾಮನ ಸುತ್ತಾಡೋಕೆ ಕರ್ಕೊಂಡು ಹೋಗ್ತಿಲ್ವಲ್ಲ, ಆಶ್ರಮಕ್ಕೆ ಕರ್ಕೊಂಡು ಹೋಗ್ತಿರೋದು. ಪರವಾಗಿಲ್ಲ ಬಿಡು, ಕರ್ಕೊಂಡು ಹೋಗ್ಲಿ. ಸರಿ ಡ್ಯಾಡಿ. ಶ್ಯಾಮ, ನಿನಗೆ ಹೋಗೋದು ಓಕೆನಾ? ಏನೂ ತೊಂದರೆ ಇಲ್ಲ ಅಲ್ವಾ? ಗುರುಗಳು ನಿನ್ನ ಕರ್ಕೊಂಡ್ ಬಾ ಅಂತ ಪದೇ ಪದೇ ಹೇಳಿದ್ರು ಶ್ಯಾಮ. ಹೌದ್ ಶ್ಯಾಮ, ಹೌದಾ? ಗುರುಗಳು ಅಷ್ಟು ಹೇಳಿದ್ಮೇಲೆ ಹೋಗದೆ ಇದ್ರೆ ಸರಿ ಇಲ್ಲ ಅನ್ಸುತ್ತೆ. ನಾನು ಕೂಡ ಅವ್ರ ಜೊತೆ ಹೋಗ್ತೀನಿ. ಸರಿ, ನಿನ್ನಿಷ್ಟ. ಶ್ಯಾಮ, ನಿನ್ ಜೊತೆಗೇನೆ ನಾನು ಬರ್ಲಾ? ನೀವ್ಯಾಕ್ರಿ? ಇವ್ರ ಜೊತೆ ನಾನು ಹೋಗಿ ಬರ್ತೀನಿ, ಪರವಾಗಿಲ್ಲ. ಸರಿ, ನಿನ್ನಿಷ್ಟ.
ಶ್ಯಾಮ ಒಂದು ನಿಮಿಷ ಇಲ್ಲಿ ಬಾ, ನಿನ್ನ ಜೊತೆ ಸ್ವಲ್ಪ ಕೆಲಸ ಇದೆ. ಸರಿ ಬನ್ನಿ. ಬಾ. ಈ ಸ್ವೆಟರ್ ಎಲ್ಲ ಬೇಕಾಗಿಲ್ಲ ರೀ, ನನಗೆ ಚಳಿ ಏನೂ ಆಗ್ತಿಲ್ವಲ್ಲ. ಇವಾಗೇನು ಚಳಿ ಇಲ್ಲ, ಅಲ್ಲಿ ಆಶ್ರಮಕ್ಕೆ ಹೋದ್ಮೇಲೆ ಚಳಿ ಅಂತ ಅನ್ಸಿದ್ರೆ ಅದಕ್ಕೆ ಸೇಫ್ಟಿಗೆ ಅಂತ ಈ ಸ್ವೆಟರ್ ಹಾಕಿರೋದು. ಸರಿನಾ? ಒಂದು ನಿಮಿಷ, ಇದು ತಗೋ, ಇದು ಹಾಟ್ ವಾಟರ್. ಇದನ್ನ ನಿನ್ನ ಹತ್ರ ಇಟ್ಕೋ. ನೋಸ್ ಬ್ಲಾಕ್ ಆಯಿತು ಅಂದರೆ ಇದನ್ನ ಗಟ್ಟಿಯಾಗಿ ಒಂದ್ಸಲ ಇನ್ಹೇಲ್ ಮಾಡು, ಎಲ್ಲ ಕ್ಲಿಯರ್ ಆಗುತ್ತೆ. ಹಾ, ನೋಸ್ ಬ್ಲಾಕ್ ಆಗಿಲ್ವಲ್ಲ, ಇದು ಯಾಕೆ ಅಖಿಲ್ ಅವ್ರೆ ಅನ್ಬೇಡ. ಆಯ್ತು ರೀ. ಸ್ವಲ್ಪ ನೆಗಡಿ ಹೆಚ್ಚಾದ್ರು, ಕಷ್ಟ ಅಂತ ಅನ್ಸಿದ್ರು ತಕ್ಷಣ ಹೊರಟು ಬಂದ್ಬಿಡು. ಸರಿ ರೀ. ಒಂದು ವೇಳೆ ಗೌರಮ್ಮ ಅವರು ಇನ್ನೂ ಸ್ವಲ್ಪ ಹೊತ್ತು ಅಲ್ಲೇ ಇರ್ತೀನಿ ಅಂತ ಅನ್ಕೊಂಡ್ರೆ ನೀ ನನಗೆ ಫೋನ್ ಮಾಡು, ನಾನು ಬಂದು ನಿನ್ನ ಮನೆ ಕರ್ಕೊಂಡು ಬರ್ತೀನಿ. ಹಾಗೆ ಮಾಡ್ರಿ. ಅದಕ್ಕೆ ನಾನು ಹಾಗೆ ನೋಡ್ತಿದ್ದೆ. ಸರಿ, ಹುಷಾರಾಗಿ ಹೋಗ್ಬಾ. ಏನ್ ಶ್ಯಾಮ, ಯಾಕೆ ಸ್ವೆಟರ್ ಹಾಕೊಂಡು ಬಂದಿದ್ಯಾ? ನೆಗಡಿ ಆಗಿದೆಯಲ್ಲ, ಚಳಿ ಆದ್ರೆ ಅಂತ ಇವ್ರು ಹೀಗೆ. ಓ, ಅಖಿಲ್ ಹಾಕು ಅಂತ ಹೇಳಿದ್ನಾ? ಓಕೆ ಓಕೆ. ಆ ಫ್ಲಾಸ್ಕ್ ಯಾಕೆ? ಬಿಸಿನೀರು. ಬಿಸಿ ನೀರಾ? ಒಳ್ಳೇದು, ಒಳ್ಳೇದೇ. ಕೆಮ್ಮು ಬಂದಾಗ ಬಿಸಿನೀರು ಕುಡಿದ್ರೆ ಗಂಟ್ಲು ಕ್ಲಿಯರ್ ಆಗತ್ತೆ. ಗಂಟ್ಲು ಕ್ಲಿಯರ್ ಆಗದೆ ಇದ್ರೆ ನಷ್ಟ ಏನಮ್ಮ? ಅವಳೇ ನಿಂತರ ಈಗ ಹಾಡು ಹೇಳ್ಬೇಕಾ ಏನು? ಹೌದಂಕಲ್. ಶ್ಯಾಮ, ಹೊರಡೋಣವಾ? ಆಯ್ತು, ಹೋಗಿ ಬರ್ತೀನಿ ಅತ್ತೆ. ಸರಿನಮ್ಮ, ಹುಷಾರು. ಆಯ್ತತ್ತೆ. ಬರ್ತೀನಿ ಮಾವ. ಹೋಗಿ ಬರ್ತೀನಿ ರೀ. ಒಳ್ಳೆ ಕೆಲಸ ಮಾಡಿದ್ರು. ಈಗ ಅಖಿಲ್ ಜೊತೆ ನಾನು ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬರಬಹುದು. ಬೇಗ ಹೋಗಿ ಫ್ರೆಶ್ ಆಗಿ
ಸ್ವೆಟರ್ ಹಾಕೊಂಡ್ ಬಂದ್ರೆ ಜನ ನಗ್ತಾರೆ. ಬಿಚ್ಚಿ ಕಾರಲ್ಲೇ ಬಿಸಾಕು. ಆಯ್ತು ಅಮ್ಮವ್ರೆ. ಡ್ರೈವರ್, ಹೊರಡೋಣ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನ್ ಅಕ್ಕಿ ಸರ್, ಫ್ರೀಯಾಗಿ ಟಿವಿ ನೋಡ್ತಾ ಕೂತಿದ್ದೀರಾ? ಅಕ್ಕಿ ಸರ್ ಅಂದರೆ? ಅಕ್ಕಿ ಸರ್ ಅಂದ್ರೆ ಅಕ್ಕಿ ಸರೇ. ಐ ಮೀನ್ ಅಕ್ಕಿ ಸರ್ ಅಂದ್ರೆ ಅಖಿಲ್ ಸರ್ ಅಂತ ಅರ್ಥ. ಶಾರ್ಟ್ಕಟ್ಟಲ್ಲಿ ಅಕ್ಕಿ ಸರ್ ಅಂತ ಕರಿತಾ ಇದ್ದೀನಿ. ನನಗೆ ಶಾರ್ಟ್ಕಟ್ ಇಷ್ಟ ಆಗಲ್ಲ, ಏನಿದ್ರು ಸ್ಟ್ರೈಟ್ ರೂಟೇ. ಹೌದಾ? ಆ್ಯಕ್ಚುಲಿ ನಂದು ಕೂಡ ಸ್ಟ್ರೇಟ್ ರೂಟೇ. ಆದರೆ ಇಲ್ಲಿಗೆ ಬಂದಮೇಲೆ ಶಾರ್ಟ್ಕಟ್ಸ್ ಅಭ್ಯಾಸ ಮಾಡ್ಕೊಂಡಿದ್ದು. ಐ ಮೀನ್ ಶ್ಯಾಮಾಗೆ ಇಂಗ್ಲೀಷ್ ಬೇಗ ಕಲಿಸ್ಬೇಕು ಅಂದ್ರಲ್ಲ, ಶಾರ್ಟ್ಕಟ್ಟಲ್ಲಿ ಇಂಗ್ಲೀಷ್ ಕಲಿಸ್ತಾ ಇದ್ದೀನಿ. ಅದೇ ಅಭ್ಯಾಸ ಆಗಿದೆ ಅಂದಿದ್ದು. ಹೌದು, ನೀವು ಶ್ಯಾಮ ಹೊರಗಡೆ ಹೋಗ್ತಿದ್ದೀರಿ ಅಂತ ಶ್ಯಾಮ ಪರ್ಮಿಷನ್ ಕೇಳಿದ್ಲಲ್ಲ, ಇನ್ನೂ ಹೋಗ್ಲಿಲ್ವಾ? ಇಲ್ಲ, ಅವಳು ಆಶ್ರಮಕ್ಕೆ ಹೋಗಿದ್ದಾಳೆ. ಓ, ಆಶ್ರಮಕ್ಕೆ ಹೋದ್ಲಾ? ಅದಕ್ಕೆ ನೀವಿಷ್ಟು ಫೀಲ್ ಆಗ್ತಿದ್ದೀರಾ ಅಂತಾಯ್ತು. ಐ ಮೀನ್ ಜಾಲಿಯಾಗಿ ಸಿನಿಮಾಗೆ ಶಾಪಿಂಗಿಗೆ ಹೋಗ್ಬೇಕಾದ ವಯಸ್ಸಲ್ಲಿ ಹೀಗೆ ಆಶ್ರಮಕ್ಕೆ ಹೋಗ್ತಿದ್ದಾಳಲ್ಲ ಅಂತ ಫೀಲ್ ಆಗ್ತಿದ್ದೀರೇನೋ ಅಲ್ವಾ? ಹಾಗೇನೂ ಇಲ್ಲ, ನಾನು ಯಾವತ್ತೂ ಹಾಗೆಲ್ಲ ಫೀಲ್ ಮಾಡಲ್ಲ. ಹಾಗೇನಾದರೂ ಫೀಲ್ ಆದರೂ ಕೂಡ ಹೊರಗೆ ಹೇಳ್ತಿರೋ ಏನೋ? ಆಫೀಸ್ ಇಲ್ದಿರೋದಕ್ಕೆ ನೀವು ಇವತ್ತು ಫ್ರೀ, ಕ್ಲಾಸ್ ಇಲ್ದಿರೋದಕ್ಕೆ ಇವತ್ತು ನಾನು ಕೂಡ ಫ್ರೀನೇ. ಸೊ ಈಗ ನಾವು ಹಾಗೆ ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬರೋಣವಾ? ಹೋಗಬಾರ್ದು. ಯಾಕೆ ಹೋಗ್ಬಾರ್ದು? ನನಗೆ ಇಂಟ್ರೆಸ್ಟ್ ಇಲ್ಲ. ಇಂಟ್ರೆಸ್ಟ್ನಲ್ಲಿ ಏನಿದೆ ಸರ್? ತಗೊಂಡ್ರೆ ಬರುತ್ತೆ, ಬೇಡ ಅಂದರೆ ಹೋಗುತ್ತೆ. ಖಾಲಿಯಾಗಿ ಮನೇಲಿದ್ರೆ ಬೋರ್ ಹೊಡೆಯುತ್ತಲ್ವಾ? ಕರೆಕ್ಟಾಗಿ ಹೇಳಿದ್ರಿ ಟೀಚರ್. ಚಿಕ್ಕಪ್ಪ ಮನೆಯಲ್ಲೇ ಇದ್ದು ಬೋರ್ ಆಗ್ತಿದೆ ಚಿಕ್ಕಪ್ಪ. ನಾನು ಕೂಡ ಅದನ್ನೇ ಹೇಳ್ತಿದ್ದೆ ನಿಮ್ಮ ಚಿಕ್ಕಪ್ಪಂಗೆ. ಚಿಕ್ಕಪ್ಪ, ನಾವೆಲ್ಲರೂ ಹೊರಗಡೆ ಹೋಗೋಣ ಚಿಕ್ಕಪ್ಪ. ಚಿಕ್ಕಪ್ಪ ಪ್ಲೀಸ್ ಚಿಕ್ಕಪ್ಪ, ಪ್ಲೀಸ್ ಚಿಕ್ಕಪ್ಪ ಕರ್ಕೊಂಡು ಹೋಗಿ ಚಿಕ್ಕಪ್ಪ. ಪ್ಲೀಸ್ ಚಿಕ್ಕಪ್ಪ, ಪ್ಲೀಸ್ ಚಿಕ್ಕಪ್ಪ. ಅಷ್ಟೊಂದು ಆಸೆ ಪಡ್ತಿದಾರಲ್ಲ ಅಖಿಲ್, ಹೋಗ್ಲಿ ಕರ್ಕೊಂಡು ಹೋಗ್ಬಾ. ಮಮ್ಮಿ ಕೂಡ ಹೇಳ್ತಿದಾರಲ್ಲ ಚಿಕ್ಕಪ್ಪ, ಕರ್ಕೊಂಡು ಹೋಗು ಚಿಕ್ಕಪ್ಪ. ಪ್ಲೀಸ್ ಚಿಕ್ಕಪ್ಪ, ಪ್ಲೀಸ್ ಓಕೆ ಚಿಕ್ಕಪ್ಪ. ಓಕೆ 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 ಹೋಗೋಣ ಹೋಗೋಣ. ಥ್ಯಾಂಕ್ ಯು ಚಿಕ್ಕಪ್ಪ. ಟೀಚರ್, ನಮ್ಮ ಜೊತೆ ನೀವು ಕೂಡ ಬರ್ತೀರಾ? ಇಂಥ ಚಾನ್ಸ್ ಸಿಕ್ಕರೆ ಮಿಸ್ ಮಾಡ್ಕೋತೀನಾ? ಖಂಡಿತ ಬರ್ತೀನಿ. ಬನ್ನಿ ಬನ್ನಿ ಬನ್ನಿ, ಬೇಗ ರೆಡಿ ಆಗೋಣ ಬನ್ನಿ. ಏಯ್ 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 ಏಯ್. ನಾನು ಹೇಳಿದ ಅರ್ಥ ಆಯ್ತಲ್ವಾ? ರೂಪಾರಾಣಿ ಫಸ್ಟ್ ಟೈಮ್ ಸಿನಿಮಾಗೆ ಹಾಡ್ತಾ ಇದ್ದಾಳೆ. ಸರಿಯಾಗಿ ಗಮನ ಇಟ್ಟು ಹಾಡು. ಏನು, ನಾನು ಫಸ್ಟ್ ಟೈಮ್ ಹಾಡ್ತಿರೋದಕ್ಕೆ ನೀನು ಹ್ಯಾಪಿಯಾಗಿರೋದು ಬಿಟ್ಟು ಹೀಗೆ ಮುಖ ಉಮ್ಮಂತಿಟ್ಕೊಂಡು ಹೀಗಿದೆಯಲ್ಲ, ಏನಾಯ್ತು ನಿನಗೆ? ಅಂದರೆ ಮನೇಲಿ ಎಲ್ರಿಗೂ ಆಶ್ರಮಕ್ಕೆ ಹೋಗ್ತೀನಿ ಅಂತ ಸುಳ್ಳು ಹೇಳಿ ಬಂದನಲ್ಲ, ಅದಕ್ಕೆ ಬೇಜಾರಾಗ್ತಿದೆ. ಸುಳ್ಳು ಹೇಳ್ದೆ ರೂಪಾರಾಣಿ ಪರವಾಗಿ ಹಾಡು ಹೇಳ್ತೀನಿ ಅಂತ ನಿಜ ಹೇಳ್ಬೇಕಾಗಿತ್ತೇನೋ?
ಬೇಡದೇ ಇರೋ ವಿಷಯದ ಬಗ್ಗೆ ಯೋಚನೆ ಮಾಡದೆ ಅಲ್ಲಿ ಶ್ರದ್ಧೆ ಇಟ್ಟು ಹಾಡು ಹೇಳು, ತಿಳಿತಾ? ಸರಿ ಅಮ್ಮವ್ರೆ. ಯಾಕೆ ಶ್ಯಾಮ ಗೌರಮ್ಮನ್ಗೆ ಅಷ್ಟೊಂದು ಹೆದರ್ಕೋತಿದ್ದಾಳೆ? ಆ ಗೌರಮ್ಮನ್ ಮಾತುಗಳು, ಒದ್ದಾಟ ನೋಡ್ತಿದ್ರೆ ಖಂಡಿತವಾಗ್ಲೂ ಶ್ಯಾಮಾಗ್ ಏನೋ ತೊಂದರೆ ಕೊಡ್ತಿದ್ದಾಳೆ ಅನ್ಸ್ತಿದೆ. ಅದೇನು ಅಂತ ಶ್ಯಾಮನ್ ಕೇಳಿದ್ರೆ ಶ್ಯಾಮನೂ ಹೇಳೋಲ್ಲ. ಈಗ ಅವರು ಶ್ಯಾಮನ್ ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ, ಅಲ್ಲಿ ಏನ್ ನಡೀತಿದೆ ಪೂರ್ತಿಯಾಗಿ ತಿಳ್ಕೊಂಡ್ರೆ ಗೌರಮ್ಮನ ವಿಷಯ ಆಗ ನೋಡ್ಕೋಬಹುದು. ಮಕ್ಕಳ ಹುಷಾರು. ಯಾಕೆ ಹಂಗೆ ನಿಂತ್ಕೊಂಡ್ರಿ? ಬನ್ನಿ. ಅಯ್ಯೋ ನನಗೆ ಭಯನಪ್ಪ. ಇಫ್ ಯು ಡೋಂಟ್ ಮೈಂಡ್ ನನ್ನ ಸ್ವಲ್ಪ ಹಿಡ್ಕೋತೀರಾ?